ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪಕ್ಕೆ ಸರಿಸುಮಾರು 15 ಜನ ಜೀವ ಕಳೆದುಕೊಂಡಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಖಡಕ್ ಎಚ್ಚರಿಕೆಗೂ ಕೂಡ ಸಿಬ್ಬಂದಿ ಡೋಂಟ್ ಕೇರ್ ಅಂದ್ರ ಅನ್ನೋದು ಪ್ರಶ್ನೆ. ಕಾರಣ ಅವರ ಎಚ್ಚರಿಕೆಯ ನಂತರವೂ ಕೂಡ ಅನೇಕರು ಜೀವ ಕಳೆದುಕೊಳ್ತಿದ್ದಾರೆ. ತುಮಕೂರಲ್ಲೂ ಕೂಡ ಒಬ್ಬ ವ್ಯಕ್ತಿ ಚಕ್ರ ಬಡ್ಡಿ ಕಟ್ಟಿ ಇವತ್ತು ಪ್ರಾಣ ತೆತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. $4,65,000 ಅವರು ನನಗೆ 10,20,000 ಕೊಡಬೇಕು, 84 ಅಂತಂತ ಹೇಳಿದರು ಸರ್. 1.5 ಲಕ್ಷ ಬಡ್ಡಿ ಆಗೈತೆ, 50,000 ಅಂಥದ್ದು ಸರ್ವಿಸ್ ಚಾರ್ಜ್ ಆಗೈತೆ, 5,000 ಲಾಯರ್ ಬಂದಿದ್ದು ಚಾರ್ಜ್ ಆಗೈತೆ. ಅದೆಲ್ಲ ಸೇರಿ 4 ಲಕ್ಷ ಕೊಡಬೇಕು ನೀವು ದುಡ್ಡು. ರಾಜ್ಯದಲ್ಲಿ ನಿಲ್ಲದ ಬಡ್ಡಿ ದರದಾಯಿಗಳ ಕಿರುಕುಳ. ಇಂಟ್ರೆಸ್ಟ್ ಕಟ್ಟಿ ಪ್ರಾಣ ಬಿಟ್ಟ ಸಮೀವುಲ್ಲಾ. ರಾಜ್ಯದಲ್ಲಿ ಬಡ್ಡಿ ಮಕ್ಕಳ ಟಾರ್ಚರ್ಗೆ ಬ್ರೇಕ್ ಬೀಳುತ್ತಿಲ್ಲ. ಧನದಾಯಿಗಳು ಬಡವರ ಜೀವ ಹಿಂಡುತ್ತಿದ್ದಾರೆ. ಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟರು. ಮೈಕ್ರೋ ಫೈನಾನ್ಸ್ ಬಡ್ಡಿ ಚಕ್ರಬಡ್ಡಿ ಕಟ್ಟಿ ವ್ಯಕ್ತಿಯೊಬ್ಬ ಪ್ರಾಣ ಬಿಟ್ಟಿದ್ದಾನೆ. ಈ ಫೋಟೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿ ಹೆಸರು ಸೈಯದ್ ಸಮೀವುಲ್ಲಾ ಅಂತ. ತುಮಕೂರಿನ ಲೇಬರ್ ಕಾಲೋನಿ ನಿವಾಸಿ. ಬಡ್ಡಿ ಮಕ್ಕಳಿಗೆ ಬಡ್ಡಿ ಚಕ್ರಬಡ್ಡಿ ಕಟ್ಟಿ ಉಸಿರು ಚೆಲ್ಲಿದ್ದಾನೆ. 4,66,000 ಸಾಲಕ್ಕೆ ಬರೋಬ್ಬರಿ 7,20,000 ಲಕ್ಷ ಬಡ್ಡಿ ಕಟ್ಟಿದ್ರು ಮೈಕ್ರೋ ಫೈನಾನ್ಸ್ ಧನದಾಹ ನಿಂತಿಲ್ಲ. ಇಂಟ್ರೆಸ್ಟ್ ಕಟ್ಟಿ ಸೈಯದ್ ಸಮೀವುಲ್ಲಾ ಪ್ರಾಣ ತೆತ್ತರು. ಕಿರುಕುಳ ಮಾತ್ರ ನಿಂತಿಲ್ಲ. 19ನೇ ಇಸ್ವಿಗೆ ಜನರಿಗೆ ನಮ್ಮ ಯಜಮಾನರು ಲೋನ್ ತಂದಿದ್ರು 5 ಸ್ಟಾರ್ ಕಂಪ್ನಿಯಿಂದ. 4,65,000 ಅವರು ನನಗೆ 10,20,000 ಕೊಡಬೇಕು, 84 ಅಂತಂತ ಹೇಳಿದರು ಸರ್. ಈಗ ನಾನು 64 ಕಂತು ಕಟ್ಟಿದ್ದೀನಿ. ನಮ್ಮ ಯಜಮಾನ್ರು ತೀರೋದ್ರು. ಈಗ ನನಗೆ ಕಟ್ಟೋಕ್ಕಾಗಲ್ಲ, ಅಸಲು ಎಷ್ಟೈತೆ ಅಷ್ಟು ಮಾಡಿ ನನಗೆ ಟೈಮ್ ಕೊಟ್ಟು ನನ್ನ ಪೇಪರ್ ವಾಪಸ್ ಕೊಡಿ ಅಂದಿದ್ದಕ್ಕೆ, ಇಲ್ಲಮ್ಮ ಅದು ಲೇಟ್ ಕೊಟ್ಬಿಟ್ಟಿಗೆ ಅದು 1.5 ಲಕ್ಷ ಬಡ್ಡಿ ಆಗೈತೆ, 50,000 ಅಂಥದ್ದು ಸರ್ವಿಸ್ ಚಾರ್ಜ್ ಆಗೈತೆ, 5,000 ಲಾಯರ್ ಬಂದಿದ್ದು ಚಾರ್ಜ್ ಆಗೈತೆ. ಅದೆಲ್ಲ ಸೇರಿ 4 ಲಕ್ಷ ಕೊಡಬೇಕು ನೀವು ದುಡ್ಡು. ಸಾಲಗಾರ ಸಮೀವುಲ್ಲಾ ಸತ್ರು. ಕುಟುಂಬಸ್ಥರಿಗೆ ಧನದಾಯಿಗಳು ಕಿರುಕುಳ ನೀಡುತ್ತಿದ್ದಾರೆ. ಮನೆ ಮುಂದೆ ಗಲಾಟೆ ಮಾಡಿ ಸಾಲ ಕಟ್ಟುವಂತೆ ಪೀಡಿಸುತ್ತಿದ್ದಾರೆ. ಮನೆ ಯಜಮಾನ ಪ್ರಾಣ ಬಿಟ್ಟಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಬಡ್ಡಿ ಮಕ್ಕಳ ಆಟಕ್ಕೆ ಸರ್ಕಾರ ಬ್ರೇಕ್ ಹಾಕುತ್ತಾ ಅಥವಾ ಹೀಗೆ ದಿನ ದೂಡುತ್ತಾ ಕಾದು ನೋಡಬೇಕು. ಜಗದೀಶ್ ಮಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.